ಅಜ್ಜಿ ಫೋನ್. ಹ್ಞೂ ಸರ್. ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ ಅಜ್ಜಿ. ಹಾ ಅಜ್ಜಿ, ಹೇಳಿ, ಏನ್ ವಿಷಯ? ಅಂಬಿ, ನನ್ಗೊಂದು ಕ್ಷಣ ಕಮಲಿನೇ ಮಾತಾಡ್ದಾಗ ಆಯ್ತು. ಏನಜ್ಜಿ ನೀವು, ಅವಳ ಹೆಸರೇ ಇಲ್ಲ ಅಂದ್ರೆ ನಿಮ್ಗೆ ಆಗದೇ ಇಲ್ಲ ಅನ್ಸುತ್ತೆ. ಅವಳಂದ್ರೆ ನನ್ಗೆ ಆಗಲ್ಲ ಅಂತ ಗೊತ್ತಿದ್ರು ಯಾಕೆ ಪದೇ ಪದೇ ಕಮ್ಲಿ ಅಂತ ನನ್ನ ಹತ್ರ ಹೇಳ್ತೀರಾ? ಅಂಬಿ ನೋಡಮ್ಮ, ನಿನಗೆ ಅವಳ ಮೇಲೆ ಬೇಜಾರಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಅವಳು ನಿನ್ನ ಒಡ ಹುಟ್ಟಿದವಳಲ್ವಾ, ಈ ಕೋಪ ಮಾಡ್ಕೋಬಾರ್ದು ಅವಳ ಮೇಲೆ. ಏನ್ ಗೊತ್ತಾ, ಇವತ್ತು ರಿಷಿ ಕಮಲಿ ಮ್ಯಾರೇಜ್ ಆನಿವರ್ಸರಿ. ಅವ್ರ ಮನೆಯವರು ಪಾರ್ಟಿ ಇಟ್ಕೊಂಡಿದ್ದಾರೆ. ಅದಕ್ಕೇನಿವಾಗ? ಏನೋ ನನ್ ಮೂಡ್ ಹಾಳು ಮಾಡ್ಬೇಕು ಅಂತ ಫಿಕ್ಸ್ ಆಗೇ ನನಗ್ ಫೋನ್ ಮಾಡಿದ್ದೀರಾ? ಹೇಳಿದ್ರೆ ನಾನು ಆ ಕಮ್ಲಿ ಇಬ್ರು ಒಂದೇ, ಇಬ್ರು ನನ್ ಮುದ್ದು ಅಂತ ಹೇಳ್ತೀರಾ. ಆದ್ರೆ ನಿಮ್ಗೆ ಒಂದ್ ಪಟ್ಟು ಅವಳೇ ಹೆಚ್ಚು. ಅದಕ್ಕೆ ಯಾವಾಗ್ಲೂ ಅವಳದೇ ಜಪ ಮಾಡ್ತಿರ್ತೀರಾ. ಕೋಪ ಮಾಡ್ಕೋಬೇಡ ಅಂಬಿ. ವಿಷಯ ಏನು ಅಂದ್ರೆ, ನೀನಿವತ್ತು ಪಾರ್ಟಿಗೆ ಬಂದ್ರೆ ಕಮಲಿಗೆ ತುಂಬಾನೇ ಖುಷಿ ಆಗತ್ತೆ. ಇಲ್ಲ ಅಜ್ಜಿ, ಅವಳಿರೋ ಜಾಗಕ್ಕೆ ನಾನ್ ಬರಲ್ಲ. ಹಾಗೆ ಹೇಳ್ಬೇಡ ಅಂಬಿ. ನೀನ್ ಅಲ್ಲಿಗೆ ಬಂದ್ರೆ ನಿನ್ನ ಕಮಲಿನ ಒಟ್ಟಿಗೆ ನೋಡಿ ನಾನ್ ಖುಷಿ ಪಡ್ತೀನಿ. ಅವೆಲ್ಲ ಸೀನೆ ಇಲ್ಲ ಅಜ್ಜಿ, ನಾನ್ ಬರಲ್ಲ, ಕ್ಷಮಿಸ್ಬಿಡಿ ನನ್ನ. ಅಂಬಿ, ಇದೊಂದ್ಸಲ ನನ್ನ ಮಾತು ಕೇಳಮ್ಮ. ಈ ಅಜ್ಜಿ ಜೊತೆ ಬಾ ಅಮ್ಮ. ನಿನ್ಗೆ ಅವರಿಂದ ಏನು ತೊಂದರೆ ಆಗಲ್ಲ. ಎಲ್ರೂ ನಿನ್ನ ಪ್ರೀತಿಯಿಂದಾನೇ ಮಾತಾಡಿಸ್ತಾರೆ. ಕಮಲಿ ರಿಷಿ ತುಂಬಾನೇ ಒಳ್ಳೆಯವರು. ನಿನ್ ಬಗ್ಗೆ ಅವ್ರು ಖಂಡಿತ ಸಿಟ್ಟು ಮಾಡ್ಕೊಳ್ಳಲ್ಲ. ಹಳೆಯದೆಲ್ಲ ಮರೆತು ಎಲ್ರೂ ಖುಷಿಯಿಂದ ಇರ್ಬೋದು. ನೀನು ಬಂದ್ರೆ ಅವರು ಖುಷಿಯಿಂದ ಇರ್ತಾರೆ. ಬಾ ಅಮ್ಮ ಪ್ಲೀಸ್. ಆಗಲ್ಲ ಅಜ್ಜಿ, ಬಿಲ್ಕುಲ್ ಆಗಲ್ಲ. ಅವರಿಬ್ರು ಮದ್ವೆ ಪಾರ್ಟಿಗೆ ನಾನ್ ಬಂದೇನ್ ಮಾಡ್ಲಿ? ಅವರಿಬ್ರು ಪ್ರೀತಿ ತೋರಿಸ್ತಾರೆ ಅಂತ ಬರೋದಕ್ಕೆ ನನ್ಗೇನ್ ಪ್ರೀತಿಗೆ ಬರಗಲ್ಲ ಬಂದಿಲ್ವಲ್ಲ. ನೀವ್ ಹೆಂಗಿದ್ರು ನನ್ನ ಪ್ರೀತಿಸ್ತಿರಲ್ಲ, ಅದ್ ಸಾಕು ನನಗೆ. ಇಷ್ಟಕ್ಕೂ ಅವಳೇ ನನ್ನ ಕರೆದಿಲ್ಲ, ನೀವು ಕರಿತಿದ್ದೀರಾ. ನಾನ್ ಬರಲ್ಲ, ಇದೇ ಫೈನಲ್. ನೀವು ಬೇಕಾದ್ರೆ ಹೋಗ್ಬಿಟ್ ಬನ್ನಿ. ಅಂಬಿ, ಕರೆಕ್ಟಾಗಿ ಹೇಳಿದ್ರಿ ಕಮಲಿ ಅವರೇ. ಆದ್ರೆ ಅಜ್ಜಿ, ನಾನೇ ಬೇಜಾರು ಮಾಡ್ಕೊಂಡ್ರು ಅನ್ಸೈತೆ. ಬೇಜಾರಾಗಿರ್ಬೋದು, ಆದರೆ ಅಜ್ಜಿ ಹೇಳೋ ಥರ ನೀವು ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಇವತ್ತು ನಮ್ಮಿಬ್ರು ಆ್ಯನಿವರ್ಸರಿ ಕಮಲಿ ಅವರೇ. ವರ್ಷದಲ್ಲಿ ಒಂದೇ ಸಲ ಬರೋದು. ಅಟ್ಲೀಸ್ಟ್ ಇವತ್ತಾದರೂ ಈ ಡ್ರಾಮಾ, ಈ ತಲೆನೋವು ಎಲ್ಲದರಿಂದ ದೂರ ಇರಬೇಕಲ್ವಾ? ನೋಡಿ ಕಮಲಿ ಅವರೇ, ಈಗ ಅಜ್ಜಿಗೆ ಬರ್ತೀನಿ ಅಂತ ಹೇಳಿ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗೋದು ಚೆನ್ನಾಗಿರಲ್ಲ ಕಮಲಿ ಅವರೇ. ಅದಕ್ಕೆ ನಿಮಗೆ ಬರಲ್ಲ ಅಂತ ಹೇಳಿದ್ದು. ಅಜ್ಜಿಗೂ ಅಂಬಿ ಏನು ಅಂತ ಗೊತ್ತು. ನೀವು ಅಪ್ಸೆಟ್ ಆಗಬೇಡಿ. ಇವತ್ತು ನೀವು ಖುಷಿಯಾಗಿರಬೇಕು. ಯಾವುದೇ ತಲೆನೋವು, ಯಾವುದೇ ಜಂಜಾಟ ಯಾವುದು ಇರಬಾರ್ದು. ಅದೇ ನನ್ನ ಆಸೆ. ಸರಿ ಸರ್. ಕಮಲಿ ಅವರೇ, ಕೊಡಿ ಗಿಫ್ಟ್ನ. ಏನ್ ಸರ್ ನೀವು ಗಿಫ್ಟ್ ಕೊಟ್ಬಿಟ್ಟು ವಾಪಸ್ ಕೊಡು ಅಂತ ಕೇಳ್ತೀರಲ್ಲ? ಬೇಡ, ಹೇಳ್ತಾ ಇದ್ದೀನಿ. ಅಲ್ಲ, ನಾನು ಗಿಫ್ಟ್ ಓಪನ್ ಮಾಡಬೇಡಿ ಅಂತ ಕೊಟ್ರೆ ನೀವು ತಿರ್ಗಾ ಓಪನ್ ಮಾಡ್ತೀರಲ್ಲ. ಫಸ್ಟ್ ಕೊಡಿ ಇಲ್ಲಿ. ಸರಿ ಸರ್, ಇದನ್ನ ಓಪನ್ ಮಾಡಕ್ಕಿಲ್ಲ, ಹಂಗೆ ಇಟ್ಕೋತೀನಿ. ಈಗ ಓಪನ್ ಮಾಡಲ್ಲ ಅಂತಾನೆ ಹೇಳ್ತೀರಾ. ನಾನು ಆಚೆ ಹೋದ್ಮೇಲೆ ನೀವು ಪಕ್ಕ ಓಪನ್ ಮಾಡ್ತೀರಾ. ಫಸ್ಟ್ ಅದನ್ನ ಕೊಡಿ. ಹೌದಾ? ಸರಿ, ನೀವು ಆ ಗಿಫ್ಟ್ ಓಪನ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಆ ಗಿಫ್ಟ್ ನನ್ನ ತವನೇ ಇಟ್ಕೋತೀನಿ. ನಾನು ನಿಮ್ ತರ ಮೋಸ ಮಾಡಲ್ಲ, ಅರ್ಥ ಆಯ್ತಾ? ನಾನ್ ನಂಬಲ್ಲ. ಸರಿ ಸರ್,
ನೀವು ಕೊಡೋ ಗಿಫ್ಟ್ ನಿಮ್ಮ ತವನೇ ಇರಲಿ, ನಾನು ಕೊಡೋ ಗಿಫ್ಟ್ ನನ್ನ ತವನೇ ಇರಲಿ. ಅದೇನಿದೆ ಅಂತ ರಾತ್ರಿನೇ ನೋಡಮ್ಮ. ಆಯ್ತು, ಈ ಗಿಫ್ಟ್ನ ರಾತ್ರಿನೇ ಓಪನ್ ಮಾಡೋಣ. ಆಯ್ತು ಸರ್. ಸರ್, ನಾನು ಹೊಸ ಬಟ್ಟೆ ಬದಲಾಯಿಸ್ಬೇಕು, ನೀವು ಆಚೆ ಹೋಗ್ತೀರಾ? ಪರವಾಗಿಲ್ಲ ಕಮಲಿ ಅವರೇ, ನೀವು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ಳಿ. ಸರ್, ಅದೆಂಗೈತೈತೆ, ನೀವು ಆಚೆ ಹೋಗಿ ಸರ್. ಕಮಲಿ ಅವರೇ, ನಾನು ಎಷ್ಟು ಇನ್ನೋಸೆಂಟ್ ಅಂತ ನಿಮಗೆ ಗೊತ್ತಲ್ವಾ? ನೀವೇ ಹೇಳಿ, ನಾನು ಒಳ್ಳೆಯವನಲ್ವಾ? ನೀವು ಒಳ್ಳೆಯವ್ರಯ್ಯ. ಮತ್ತೆ ಒಳ್ಳೆಯವನ ಮುಂದೆ ಸೀರೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಏನು? ನಾನು ಬೇಕಾದ್ರೆ ಆ ಕಡೆ ಟರ್ನ ಕುತ್ಕೋತೀನಿ, ನೀವು ಬಟ್ಟೆ ಬದಲಾಯಿಸ್ಕೊಳ್ಳಿ. ಹಿಂಗೆ ಬಿಟ್ರೆ ಜೂರು ಹೋಗಕ್ಕಿಲ್ಲ, ಮಾಡ್ತೀನಿ ರೀ. ಅಯ್ಯೋ ಸರ್, ಮರ್ತೇ ಬಿಟ್ನಲ್ಲ ಸರ್. ಏನಾಯ್ತು ಕಮಲಿ ಅವರೇ? ಸರ್, ನನ್ನ ಮೊಬೈಲ್ನ ಮರ್ತ್ಬಿಟ್ಟು ಕೆಳಗಡೆನೆ ಬಿಟ್ಟು ಬಂದ್ಬಿಟ್ಟಿವ್ನಿ. ಓ ಹೌದಾ? ಹೋಗಿ ತಗೊಂಬಂದ್ಬಿಡಿ. ನೀವೇ ಹೋಗಿ ತಗೊಂಬರ್ಬೋದಲ್ವಾ? ಹಾ, ನಾನು ಆಚೆ ಹೋಗಿದ ತಕ್ಷಣ ಬಾಗ್ಲು ಹಾಕೊಂಡ್ಬಿಡೋದಕ್ಕ? ಇಲ್ಲ ಸರ್, ನೀವು ಕಣ್ಣು ಮುಚ್ಕೊಳ್ಳಿ. ಸರಿ. ಕಳ್ಳ ನೀವು, ಮಾಡ್ತೀನಿ ಸರ್. ಸರ್, ನೀವು ಎಷ್ಟು ಒಳ್ಳೆಯವರಲ್ವಾ? ಅರೆ, ಇದೊಳ್ಳೆ ಚೆನ್ನಾಗೈತಲ್ಲ ಕಮಲಿ ಅವರೇ. ಗಂಡನ ಮುಂದೆ ಹೆಂಡತಿ ಸೀರೆ ಉಟ್ಕೊಂಡ್ರೆ ತಪ್ಪೇನಿದೆ? ಸರ್, ನಿಮ್ಗೆ ಇದೆಲ್ಲ ಅರ್ಥ ಆಗಿಲ್ಲ. ಹೊರಡಿ ಫಸ್ಟು. ಸರಿ ಬಿಡಿ ಸರ್, ನೀವು ಇಲ್ಲೇ ಇರಿ, ನಾನು ಆಚೆ ಹೋಗಿ ಬಟ್ಟೆ ಬದಲಾಯಿಸ್ಕೊತೀನಿ. ಕಮಲಿ ಅವರೇ, ಅದು ಸರ್, ಅತ್ತೆ ಕಾಯ್ತಿರ್ತಾರೆ, ನಂಗೆ ಟೈಮ್ ಆಯ್ತೈತೆ, ಬಿಡಿ ಸರ್. ಸರಿ, ನನಗೂ ಬೇಡ ನಿಮಗೂ ಬೇಡ, ಇಬ್ರು ಬೆನ್ನಕ್ಕೆ ಬೆನ್ನಾಗಿ ನಿಂತ್ಕೊಳ್ಳೋಣ. ನೀವು ಆ ಕಡೆ ಬಟ್ಟೆ ಬದಲಾಯಿಸ್ಕೊಳ್ಳಿ, ನಾನು ಈ ಕಡೆ ನನ್ನ ಪಾಡಿಗೆ ನಾನು ನಿಂತಿರ್ತೀನಿ. ಓಕೆ? ಹಾಂ. ಸರ್, ನಿಮ್ ಯಾವ ಸ್ಕೀಮು ಬೇಡ, ದಯವಿಟ್ಟು ಹೊರಡಿ ಸರ್. ಕಮಲಿ ಅವರೇ, ನಂದು ಒಂದೇ ಒಂದು ಕಂಡೀಷನ್. ಏನದು? ಸರಿ, ಕಣ್ಣು ಮುಚ್ಕೊಳ್ಳಿ. ಹಾಂ, ಮುಚ್ಕೊಂಡಿದ್ದೀನಿ. ಕೊಟ್ಟಾಯ್ತು ಸರ್, ಹೊರಡಿ. ಕಮಲಿ ಅವರೇ, ಈ ಚೀಟಿಂಗ್. ನಾನು ಹೇಳಿದ್ದು ಮುತ್ಕೊಡಿ ಅಂತ ಹೇಳ್ಬಿಟ್ಟು. ಸರ್, ಕೊಟ್ನಾರ, ಇವಾಗ ನೀವು ಹೊರಡಿ. ಕಮಲಿ ಅವರೇ, ಪ್ಲೀಸ್, ಈಗ ನೀವು ಮುತ್ಕೊಟ್ರೆ ನಾ ಇಲ್ಲಿಂದ ಹೊರಗಡೆ ಹೋಗೋದು. ಸರ್, ಇವಾಗ ನನ್ನ ಮಾತು ಕೇಳ್ತೀರಾ ಇಲ್ವಾ? ಸುಮ್ಕೆ ನಡೀರಿ, ದಯವಿಟ್ಟು ನೀವು ಹೊರಡಿ ಸರ್. ಚೀಟಿಂಗ್, ನಾನು ಹೋಗಲ್ಲ. ಸರ್, ಹೋಗಿ ಸರ್. ಇಲ್ಲ ಕಮಲಿ ಅವ್ರೆ, ನಾ ಹೋಗಲ್ಲ. ಅಯ್ಯೋ ದೇಮ, ಎಲ್ಲಿ? ಅರೆ, Hey, Ramesh. Looking good, man. Smart. Handsome. Okay. Tara. ಇನ್ನೊಂದು ವಿಷಯ ಗೊತ್ತಾ? ಏನು? ಆಕ್ಚುಲಿ ನೀನು ತುಂಬಾ ಲಕ್ಕಿ. ಓ, ಯಾಕೆ? ಅದೇ, ಲುಕ್ ಅಟ್ ಮೀ. ನಿನಗೆ ನನ್ನಂತ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಗಂಡ ಸಿಕ್ಕಿದ್ದಾನೆ. ಓಡಿಸಿ ನೋಡು, ಹಾಗೆ ಕಾಣಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈಗಲೂ ನೀನು ಪರ್ಮಿಟ್ ಮಾಡಿದ್ರೆ ನಾನು ಇನ್ನೊಂದು ಮದುವೆ ಮಾಡ್ಕೋಬೋದು. ಓಡಿಸಿ.
ಓ ಹೌದಾ? ರಮೇಶ್, ನಿಮಗೆ ಆಲ್ರೆಡಿ ಮದುವೆ ಆಗಿ ಮೊಮ್ಮಗು ಬರೋ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಇನ್ನೊಂದು ಮದ್ವೆ ಕನ್ಸ? ಕಮಾನ್ ತಾರಾ, ವಯಸ್ಸು ದೇಹಕ್ಕಾಗುತ್ತೆ, ಮನ್ಸ್ಗಲ್ಲ. ಐ ಆಮ್ ಸ್ಟಿಲ್ ಯಂಗ್ ಅಟ್ ಮೈ ಮೈಂಡ್, ಹಾರ್ಟ್. ಓ ಗೊತ್ತಾಯ್ತು. ಈಗ ಆಚೆ ಹೋದರೆ ಎಲ್ಲರೂ ನನ್ನ ನೋಡಿ ರಮೇಶ್ ಯು ಆರ್ ಸೋ ಹ್ಯಾಂಡ್ಸಮ್ ಅಂತ ಹೊಗಳ್ತಾರಲ್ಲ, ನಿನಗೆ ಹೊಟ್ಟೆ ಕಿಚ್ಚು ಅಲ್ವಾ? ಗೊತ್ತಾಗ್ತಿದೆ ನಿನಗೆ. ನಾನು ಕಂಡ್ರೆ ಎಷ್ಟು ಹೊಟ್ಟೆ ಕಿಚ್ಚು ಅಂತ ಈ ನಿನ್ನ ಸೀಸ್ ಹೋಗಿರೋ ನಗುಲೇ ಗೊತ್ತಾಗ್ತದೆ. ಆಯ್ತು, ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಾ, ಓಕೆನಾ? ಈಗ ಹೇಳ್ತೀಯ? ಅದನ್ನೇ ನಾನು ಆಗಲೇ ಹೇಳಿದ್ದು. ಇವತ್ತು ನನ್ನ ಮಗನ ವೆಡ್ಡಿಂಗ್ ಆ್ಯನಿವರ್ಸರಿ, ಆದರೂ ನಾನು ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೆ. ರಮೇಶ್, ಏನ್ ನಿಮ್ ರಗ್ಳೆ? ಆಯ್ತು ರೀ, ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ಇನ್ನೂ 18 ವರ್ಷದವ್ರ ತರ ಕಾಣ್ತಿದ್ದೀರಾ, ಓಕೆನಾ? ಯಾಕೆ ನಗು? ನಿಂಗೆ ತುಂಬ ಬೇಗ ಕೋಪ ಬರ್ತಲ್ಲ ತಾರ, ನಂಗಿದು ಇಷ್ಟ. ಆಗಾಗ ನಿನ್ನ ರೇಗಿಸ್ಬೇಕು, ನೀನು ಬಿ ಪಿ ರೈಸ್ ಆಗಬೇಕು, ನೀನು ಕೋಪ ಮಾಡ್ಕೊಂಡು ನನ್ನ ಬೈಬೇಕು, ಒಂಥರ ಚೆನ್ನಾಗಿರೋದು. ಈ ಲುಕ್ ಇದೆಯಲ್ಲ, ಇದು ನಂಗೆ ತುಂಬ ಇಷ್ಟ. ರಮೇಶ್, ಏನಾಗಿದೆ ನಿಮ್ಗೆ? ಕಮಾನ್ ತಾರ, ಇನ್ನೇನಿದೆ ಜೀವನದಲ್ಲಿ? ಗಂಡ ಹೆಂಡತಿ ಅಂದಮೇಲೆ ಒಬ್ರನ್ನೊಬ್ರು ರೇಗಿಸ್ತಾ ಇರಬೇಕು, ಜಗಳ ಆಡ್ತಾ ಇರಬೇಕು, ಆಮೇಲೆ ನೆನೆಸ್ಕೊಂಡು ನಗ್ನಗ್ತಾ ಖುಷಿ ಖುಷಿಯಾಗಿರ್ಬೇಕು. ಅದೇ ಅಲ್ವಾ ನಿಜವಾದ ದಾಂಪತ್ಯದ ಅಡಿಪಾಯ. ರಮೇಶ್, ನಾವು ಮನೆ ಕಟ್ಟಿ ಆ ಮನೆ ಮೇಲೆ 2 ಫ್ಲೋರ್ ಕಟ್ಟಿ ಅದರಲ್ಲಿ ವಾಸ ಮಾಡ್ತಾ ಇದ್ದೀವಿ. ನೀವು ಈಗ ಅಡಿಪಾಯದ ಬಗ್ಗೆ ಮಾತಾಡ್ತಿದ್ದೀರಲ್ಲ, ತಾರಾ ಏನು? ರಮೇಶ್, Listen, Tara, life is not just about the destination, it's about the journey too. What do you say? ಹೌದು ರಮೇಶ್. ಅಲ್ವಾ ತಾರ? ಇಷ್ಟು ವರ್ಷ ನಾನು ನೀನು ಜೊತೆಯಾಗಿ ಎಷ್ಟೆಲ್ಲ ಏಳು ಬೀಳುಗಳನ್ನು ನೋಡಿದ್ದೀವಿ, ಎಷ್ಟೆಲ್ಲ ಕಷ್ಟ ಸುಖಗಳನ್ನ ನೋಡಿದ್ದೀವಿ. ಈಗ ಏನೋ ಒಂಥರ ಲೈಫ್ ಸೆಟ್ಲ್ ಅಂತ ಅನಿಸ್ತಾ ಇದೆ. ಮಕ್ಕಳು ಖುಷಿಯಾಗಿದ್ದಾರೆ. ಈಗ ಒಂಥರ ನಮಗೆ ಒಂದು ಹೊಸ ಜೀವನ ಶುರು. ನನಗೂ ಹಾಗೆ ಅನಿಸ್ತಾ ಇದೆ ರಮೇಶ್. ತುಂಬಾ ದಿನ ಆದ್ಮೇಲೆ ನಿಮ್ಮ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ. ರಚನಾ ಅವರ ಜೀವನ ಸರಿ ಹೋಗೋ ತನಕ ನೀವಾಗೇ ಇರಲಿಲ್ಲ. ನಿಮ್ಮನ್ನ ಆ ರೀತಿ ನೋಡೋದು ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಈಗ ನೋಡಿ, ನಿಮ್ಮ ಮುಖ ನೋಡೋದಕ್ಕೆ ಆನಂದ. ಈಗಾದ್ರೂ ಒಪ್ಕೋತೀಯ ನಾನು ಸ್ಮಾರ್ಟ್ ಆಗಿದ್ದೇನೆ ಅಂತ? ರಮೇಶ್, ಒಪ್ಕೊಳ್ಳೋದೇ ಇಲ್ಲ ನೀವು. ಗಾಡ್, ಇವನೇನು ಕಾಲ್ ಮಾಡ್ತಿದ್ದಾನೆ? ಯಾವಾಗ್ಲೂ ದುಡ್ಡು ಅಂತ ಸಾಯ್ತಾ ಇರ್ತಾನೆ. ಹಲೋ, ನಾನು ಬಿಸಿ ಇದ್ದೀನಿ. ಏನ್ ವಿಷಯ? ನಾವು ಬೆಂಗಳೂರಿಗೆ ಬಂದಿದ್ದೀವಿ ಮೇಡಮ್. ವಾಟ್? ನಾವು ಅಂದ್ರೆ ನಾವು ಓ ಮೈ ಗಾಡ್. ಓಕೆ, ಎಲ್ಲಿದ್ದೀರಾ ನೀವು? ಈಗ ಏರ್ಪೋರ್ಟ್ ಅಲ್ಲಿ ಎಲ್ದು ಹಾಸ್ಪಿಟಲ್ ಹತ್ರ ಹೋಗ್ತಾ ಇದೀನಿ ಮೇಡಮ್. ಏನ್ ಹೇಳ್ತಿದ್ಯಾ ನೀನು? ಯಾಕೆ ಬಂದೆ? ಅಲ್ಲ, ಯಾರನ್ನ ಕೇಳಿ ನೀನ್ ಬಂದಿರೋದು? ನನಗೊಂದ್ ಮಾತ್ ಹೇಳ್ದೆ ಇಲ್ಲಿ ಬಂದಿದ್ಯಲ್ಲ. ಐ ಯು ಮ್ಯಾಡ್? ನಿಮ್ ತಂದೆಯವ್ರನ್ನ ಚೆಕಪ್ ಮಾಡ್ತೀರಾ, ಡಾಕ್ಟರ್ ಕರ್ಕೊಂಬರೋ ಕೇಳಿದ್ರು. ಓ ಗಾಡ್, ಅವ್ರು ಹೇಳಿದ್ರೆ ನೀವ್ ಬಂದ್ಬಿಡ್ತೀರಾ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ನಾನೇನ್ ಮಾಡ್ಲಿ ಮೇಡಮ್, ಅವ್ರ ತಂದೆಯವ್ರನ್ನ ನೋಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಬಂದೆ. ಇದು ಅವ್ರ ಕೇಸ್ ಸ್ಟಡಿಗೆ ನಿಮಗೆ ಅಪ್ಡೇಟ್ ಬಂದಿದೆ ಅಂತ ಅನ್ಕೊಂಡೆ, ಅದಕ್ಕೆ ಕರ್ಕೊಂಬಂದೆ. ಇಡಿಯಟ್, ಡ್ಯಾಡ್ ನ ನೋಡ್ಕೊಳಕ್ಕೆ ನಿನ್ನ ಕೇರ್ ಟೇಕರ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ನಿಮಗೆ ತುಂಬಾ ಸಾರಿ ಕಾಲ್ ಮಾಡಿದೆ ಮೇಡಮ್, ನೀವು ಪಿಕ್ಕು ಮಾಡ್ಲಿಲ್ಲ, ಕಾಲ್ ಬ್ಯಾಕು ಮಾಡ್ಲಿಲ್ಲ. ಲುಕ್, ನಿನಗೆ ಇದರ ಸೀರಿಯಸ್ನೆಸ್ ಗೊತ್ತಾಗಲ್ಲ. ಅವ್ರು ಇಲ್ಲಿಗೆ ಬಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಏನು ತೊಂದರೆ ಇಲ್ಲ ಮೇಡಮ್, ನೀವು ಎಲ್ಲಿ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನೀವು ಹೇಳ್ದಂಗೆಲ್ಲ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ ಲಿಸನ್, ತುಂಬಾ ಕೇರ್ಫುಲ್ ಆಗಿ ನೋಡ್ಕೋ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಇಲ್ಲ ಮೇಡಮ್, ಆತರ ಏನೂ ಆಗಲ್ಲ. ಲುಕ್, ಓವರ್ ಕಾನ್ಫಿಡೆನ್ಸ್ ಎಲ್ಲ ಬೇಡ, ಅಲರ್ಟ್ ಆಗಿರು ಅಷ್ಟೇ. ಗೊತ್ತು ಮೇಡಮ್, ನಿಮ್ಗಿನ್ನ ದೊಡ್ಡ ಪ್ರಾಬ್ಲಮ್ ನನಗೆ ಆಗುತ್ತೆ ಅಂತ.
ನಾನು ಆ ಥರ ಆಗ್ದಂಗೆ ನೋಡ್ಕೊಂತೀನಿ. ಓಕೆ, ಅಂಡ್ as soon as possible ಹಾಸ್ಪಿಟಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು. ಓಕೆ, ಶೋರ್ ಮೇಡಮ್. ರಿಟರ್ನ್ ಟಿಕೆಟ್ ಯಾವಾಗ ಬುಕ್ ಮಾಡಿದ್ದೀರಾ? ಇಲ್ಲಿ ತನಕ ಬಂದ್ಮೇಲೆ ನಿಮ್ಮನ್ನ ಮೀಟ್ ಮಾಡದೆ ಹೇಗೆ ಹೋಗೋಕ್ಕಾಗುತ್ತೆ ಮೇಡಮ್? ಹಾಸ್ಪಿಟ್ಲ್ ಕೆಲಸ ಮುಗಿಲಿ ಮೇಡಮ್, ನಿಮ್ಮನ್ನ ಮೀಟ್ ಮಾಡ್ಕೊಂಡೇ ಹೋಗ್ತೀನಿ. ಅಂಡ್ ರಿಮೆಂಬರ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಯಾರನ್ನೂ ಮೀಟ್ ಆಗಬಾರ್ದು ಅಂಡ್ ಯಾರ ಜೊತೆನೂ ಮಾತಾಡಬಾರ್ದು. ಗಾಟ್ ಇಟ್? ಓಕೆ ಮೇಡಮ್. ಶಿಟ್! ರಿಷಿ ಸರ್, ಏನಾಯ್ತು? ಯಾಕೆ ಹಂಗೆ ನೋಡ್ತಿದ್ದೀರಾ? ನಾನು ಹಾಕೊಂಡಿರೋ ಬಟ್ಟೆಯಲ್ಲಿ ಏನಾದರೂ ಸರಿ ಇಲ್ವಾ? ಏನು ಹೇಳಲಿ ಕಮಲಿ ಅವರೇ, ನಿಮಗೆ ಈ ಬಟ್ಟೆ ಚೆನ್ನಾಗಿದೆ ಅಂತ ಹೇಳ, ಅಥವಾ ನೀವು ಈ ಬಟ್ಟೆ ಹಾಕ್ಕೊಂಡಿರೋದ್ರಿಂದ ಬಟ್ಟೆ ಚೆನ್ನಾಗಿದೆ ಅಂತ ಹೇಳ? ನೀವೆಷ್ಟು ಮುದ್ದಾಗಿ ಕಾಣ್ತೀರಾ ಅಂದರೆ ನಾನು ಕಳೆದೋಗಿದ್ದೀನಿ. ನಿಮ್ಮನ್ನು ಹಾಗೇ ನೋಡ್ತಾನೆ ಇರಬೇಕು ಅನ್ನಿಸ್ತದೆ. ಸರ್ ಸಾಕು ನಿಲ್ಲಿಸಿ ಸರ್, ಎಲ್ಲರೂ ಕಾಯ್ತವ್ರೆ, ಬನ್ನಿ ಹೊರಡುವ. ಕಮಲಿ ಅವರೇ, ನಾನು ಕಳೆದೋಗಿದ್ದೀನಿ, ಪ್ಲೀಸ್ ನನ್ನ ಹುಡ್ಕೊಡಿ. ಸರ್ ಆಲ್ರೆಡಿ ಲೇಟ್ ಆಗೈತೆ ಸರ್, ನೀವು ನೋಡಿದ್ರೆ ಇನ್ನೂ ಹಿಂಗೆ ತುಂಟಾಟ ಮಾಡ್ತಿದ್ದೀರಾ. ಬನ್ನಿ ಸರ್. ನಾನು ಎಲ್ಲಿಗೂ ಬರಲ್ಲ ಕಮಲಿ ಅವರೇ, ನಾನು ಹೆಂಡ್ತಿನ ಹೀಗೆ ನೋಡ್ತಾ ನಿಂತಿರ್ತೀನಿ. ಅದು ಯಾರು ಬಂದು ಕೇಳ್ತಾರೋ ನಾನು ನೋಡ್ತೀನಿ. ಅಲ್ಲ ಕಮಲಿ ಅವರೇ, ಹೊಗಳಿದ್ರೆ ಹುಡುಗಿರ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನಾನು ಇಷ್ಟೊಂದು ಹೊಗಳ್ತಿದ್ದೀನಿ, ನಿಮ್ಗೆ ಇಷ್ಟ ಆಗ್ತಿಲ್ವಾ? ಸರ್ ನಂಗೆ ಗೊತ್ತು ನೀವು ದಿಟನೇ ಹೇಳ್ತಿದ್ದೀರಾ ಅಂತ. ನಾನು ಚೆಂದಾಗೆ ಕಾಣ್ತಿದ್ದೀನಿ ಅಂತ ನಂಗೆ ಗೊತ್ತಲ್ವಾ? ಓ, ಈಗ ವಿಷಯ. ಆದ್ರೂ ರಿಷಿ ಸರ್, ನೀವು ಹೊಗ್ಳೋದು ನಂಗೆ ಇಷ್ಟ ಆದ್ರೂ ಕೆಲವೊಂದ್ಕಿಂತ ನಂಗೆ ಇಷ್ಟ ಆಗಿಲ್ದಿರೋ ಥರ ಹುಸಿ ಮುನ್ಸ್ ಮಾಡಿಕೊಂಡು ಮತ್ತೆ ಮತ್ತೆ ನೀವು ಹೊಗಳೋ ಥರ ಮಾಡ್ತೀನಿ. ಇದೆಲ್ಲ ಹೆಣ್ಮಕ್ಳು ಟ್ರಿಕ್ಕು ಸರ್. ಓ, ನೀವು ತುಂಬ ಜಾಣೆ ಕಮಲಿ ಅವರೇ. ಹಾಗಾದರೆ ನಾನು ಮುಟ್ಟು ಕೇಳಿದಾಗ ನಿಮ್ಗೆ ಇಷ್ಟ ಆದರೂ ನಿಮ್ಗೆ ಇಷ್ಟ ಇಲ್ಲ ಅಂತ ನನ್ನ ದೂರ ತಳ್ತೀರಾ ಅಲ್ವಾ? ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ ಸರ್, ಇವಾಗ ಇದನ್ನೆಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಡೀರಿ ಸರ್, ಕೆಳಗಡೆ ಅತ್ತೆ ಮಾವ ಕಾಯ್ತವ್ರೆ, ನಡೀರಿ. ಕಮಲಿ ಅವರೇ, ಒಂದು ನಿಮಿಷ, ನನ್ನ ಜೊತೆ ಬನ್ನಿ. ಕಮಲಿ ಅವರೇ, ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರಲ್ಲ, ಅದು ನಮ್ಮಿಬ್ರನ್ನ ನೋಡಿನೇ ಅನ್ಸುತ್ತಲ್ವಾ? ಸರ್, ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಆದರೆ ನಾವಿಬ್ರು ಮ್ಯಾಡ್ ಫಾರ್ ಈಚ್ ಅದರ್ ಅನ್ನೋದು ನಮಗೆ ಮಾತ್ರ ಗೊತ್ತು ಅಲ್ವಾ ಸರ್? ನಾನು ಹೇಳಿದ ದಿಟನೇ ಅಲ್ವಾ ಸರ್? ಐ ಅಗ್ರಿ. ಇದೇ ಖುಷಿಗೆ ಒಂದು ಮುತ್ಕೊಡಿ. ಅಯ್ಯೋ ಸರ್, ಏನ್ ಸರ್ ನೀವು ಯಾವಾಗ ನೋಡ್ರು ಮುತ್ಕೊಡು ಅಂತ ಕೇಳ್ತಿರ್ತೀರಾ? ಕಮಲಿ ಅವರ, ನಂಗೆ ಸಿಟ್ಟು ಬರ್ತಿದೆ. ಅಲ್ಲ, ನೀವು ಡ್ರೆಸ್ ಹಾಕೊಳ್ಳೋಕ್ಕಿಂತ ಮುಂಚೆನೂ ನಾನು ನಿಮ್ಗೆ ಹತ್ರ ಮುತ್ತು ಕೇಳಿದೆ, ನೀವು ಕೊಡಲ್ಲ ಅಂತ ಹೇಳಿದ್ರಿ. ಇವಾಗ್ಲೂ ಕೊಡಲ್ಲ ಅಂತ ಹೇಳ್ತೀರಾ. ಹೋಗಿ ಆನಿವರ್ಸರಿ ದಿನನೂ ಇಷ್ಟೊಂದು ಮನ್ಸಿಗೆ ನೋವು ಮಾಡ್ತಾ ಇದ್ದೀರಾ. ಸರ್ ಕೊಡಿ.